SSCGD ಪರೀಕ್ಷೆ ಬರೆಯಲು ಹೋಗುತ್ತಿರುವಂತ ಎಲ್ಲಾ ವಿದ್ಯಾರ್ಥಿ ಈ ವಿಡಿಯೋನ ಶೇರ್ ಮಾಡಲೇಬೇಕು. ಹೌದು, ಇದೇ ಬರ್ತಕ್ಕಂತ ಏಪ್ರಿಲ್ 27ನೇ ತಾರೀಕಿಂದ ನಿಮ್ಮ ಪರೀಕ್ಷೆ ಪ್ರಾರಂಭವಾಗ್ತಿದೆ. ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಬೇಕು, ಜೊತೆಗೆ ಯಾವ ರೀತಿ ಡ್ರೆಸ್ ಮೇಂಟೈನ್ ಮಾಡಬೇಕು ಅನ್ನೋದರ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಕರ್ನಾಟಕದಲ್ಲ ಯುವಕರಿಗೆ ಶೇರ್ ಮಾಡಲೇಬೇಕು. ಮೊದಲೇ ನೋಡ್ರಿ, ಅಡ್ಮಿಟ್ ಕಾರ್ಡ್, ಒರಿಜಿನಲ್ ಅಡ್ಮಿಟ್ ಕಾರ್ಡ್ ನ ತೆಗೆದುಕೊಂಡಿರ್ಬೇಕು, ಕಲರ್ ಪ್ರಿಂಟ್. ಅದ್ರ ಜೊತೆಗೆ ಐಡಿ ಪ್ರೂಫ್ ಬಂದ್ಬಿಟ್ಟು ಒರಿಜಿನಲ್ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಡೇಟ್ ಆಫ್ ಬರ್ತ್, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಒಳಗೆ ಡೇಟ್ ಆಫ್ ಬರ್ತ್ ಸೇಮ್ ಆಗಿರ್ಬೇಕು. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ತೆಗೆದುಕೊಂಡು ಹೋಗಿರ್ಬೇಕು. ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದುಕೊಂಡು ಹೋಗಿರ್ಬೇಕು. ನೆಕ್ಸ್ಟ್ ಇನ್ನು ಡ್ರೆಸ್ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯಾಗಿ ಆಭರಣಗಳನ್ನ ಧರಿಸುವಂತಿಲ್ಲ. ಅಂದ್ರೆ ಚೇನ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಯಾವುದೇ ರೀತಿಯನ್ನ ನೀವು ಯೂಸ್ ಮಾಡಬಾರ್ದು. ಅದ್ರ ಜೊತೆಗೆ ನಾರ್ಮಲ್ ಪ್ಯಾಂಟ್ ಆಗಿರ್ಬೋದು, ಹಾಫ್ ಶರ್ಟ್ ಅದನ್ನ ನಾರ್ಮಲ್ ಆಗಿ ಹಾಕೊಂಡಿರ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಜಾಗ್ವಾರ್ ಪ್ಯಾಂಟ್ ಹಾಕೊಂಡಿರ್ತಾರೆ, ಅಲ್ಲಿ ಯಾವುದೇ ರೀತಿ ನಡೆಯಂಗಿಲ್ಲ. ನೈಟ್ ಪ್ಯಾಂಟ್ ಇದ್ರು ಕೂಡ ಇಲ್ಲಿ ಯಾವುದೇ ಸೈಡ್ ಚೇನ್ ಇರಬಾರ್ದು, ಯಾವತ್ತು ನಾರ್ಮಲ್ ಆಗಿ ಹೋಗಿರ್ಬೇಕು. ಶರ್ಟ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆಗಿ ಹಾಫ್ ಶರ್ಟ್ ಅನ್ನ ಹಾಕೊಂಡಿರ್ಬೇಕು. ಆದ ನಂತರ ಬೆಲ್ಟ್ ಆಗಿರ್ಬೋದು, ಕೈ ಗಡಿಯಾರ ಆಗಿರ್ಬೋದು, ಶೂಗಳಾಗಿರ್ಬೋದು, ಕ್ರಾಕ್ಸ್ ಚಪ್ಪಲಿ ಕೂಡ ಅಲ್ಲಿ ಯಾವುದೇ ರೀತಿ ನಡೆಯಲ್ಲ, ಅಲ್ಲೂ ಕೂಡ ನಾರ್ಮಲ್ ಚಪ್ಪಲಿಗಳನ್ನ ಹಾಕಿಕೊಂಡು ಹೋಗಿರ್ಬೇಕು. ಇನ್ನು ಲೇಡೀಸ್ ವಿಷಯಕ್ಕೆ ಬಂದಾಗ ಮಹಿಳೆಯರು ಕೂಡ ನಾರ್ಮಲ್ ಡ್ರೆಸ್ ಗಳನ್ನ ಹಾಕಿಕೊಂಡು ಹೋಗಿರ್ಬೇಕು. ಅದ್ರ ಜೊತೆಗೆ ಮಹಿಳೆಯರು ಕೂಡ ಯಾವುದೇ ರೀತಿಯ ಆಭರಣಗಳನ್ನ ಧರಿಸಿರಬಾರ್ದು ಅಂತ ಹೇಳಿದಾರ. ಇದೆಲ್ಲದರ ಜೊತೆಗೆ ನಿಮ್ಮ ಎಕ್ಸಾಮ್ ಏನಾದ್ರು ಮುಂಜಾನೆ 7 ಗಂಟೆಗಿದ್ದರೆ ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿ ನೀವು ಇಲ್ಲಿ ಹಾಜರಾಗಿರ್ಬೇಕು. ಆದಷ್ಟು ನೀವು ಏನಾದ್ರು SSCGD ಎಕ್ಸಾಮ್ ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ನಮ್ಮ GS ಕೋಚಿಂಗ್ ಸೆಂಟರ್ ಬನ್ನಿ ವತಿಯಿಂದ ಪ್ರತಿನಿತ್ಯ ಯೂಟ್ಯೂಬ್ ನಲ್ಲಿ ಲೈವ್ ಕ್ಲಾಸ್ ಅನ್ನ ಮಾಡ್ತಾ ಇರ್ತೇವೆ. ಆದಷ್ಟು ಲೈವ್ ಕ್ಲಾಸ್ ಅನ್ನ ಕೇಳಿ. ಆದಷ್ಟು ಸುದೀರ್ಘ 1 ತಿಂಗಳವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್.